ಇನ್ಯಾರಾದ್ರೂ ಶಾಸ್ತ್ರ ಮಾಡೋರು ಇದ್ರೆ ಮಾಡ್ಬಿಡಿ. ಅತ್ತೆ, ನೀವು ಬಂದ್ ಶಾಸ್ತ್ರ ಮಾಡಿ. ಮಾಡಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಹೇಗತ್ತೆ? ಕಷ್ಟ ಆದ ಶಾಸ್ತ್ರ ಇದೆಯಲ್ವಾ? ಎಲ್ರದ್ದು ಮುಗೀತಾ? ಅಷ್ಟೇನಾ? ಅಜ್ಜಿ, ಅಷ್ಟೇ. ಸರಿ, ಮುತ್ತೈದೆ ಕಲಿಯ ಶಾಸ್ತ್ರನ ಮಾಡಿ ಮುಗಿಸ್ಬಿಡಮ್ಮ. ಕೊನೆ ಸಲ ನಿನ್ ಮುತ್ತೈದೆ ಮುಖನ ನೋಡ್ಕೊಂಡ್ಬಿಡು. ಕೊನೆ ಸಲ ನೋಡ್ಕೋಬಿಡು. ಇನ್ಮೇಲಿಂದ ವಿದ್ವೆ ಅಲಂಕಾರದಲ್ಲೇ ಇರ್ತೀಯಲ್ಲ, ಪಾಪ. खत्म हो गया, सब कुछ खत्म हो गया. ಅಯ್ಯಯ್ಯ, ಚೆನ್ನಾಗಿದ್ರಲ್ಲ, ಇದಕ್ಕಿನ್ನ ಏನಾಯ್ತು ನಿಮ್ಗೆ? हमारा कहानी सब कुछ खत्म हो गया. ವಾಟ್ ಹ್ಯಾಪನ್ ನವದೀಪ್? ನೀವೆಲ್ಲ ಇಲ್ಲಿ ಆರಾಮ್ से बात कर रहे हो, ಅಲ್ಲಿ ರಾಮಾಚಾರಿ आराम से ತಿರ್ಗಾಡ್ತಿದ್ದಾನೆ. ರಾಮಾಚಾರಿ जिंदा है. ನವದೀಪ್, ಏನ್ ಹೇಳ್ತಾ ಇದ್ದೀರಾ? ಅಯ್ಯ ಎಡ್ ಮೇಡಮ್, ನಿಮ್ಗಷ್ಟು ಗೊತ್ತಾಗ್ತಾ ಇಲ್ವಾ? ಅದೇ ರಾಮಾಚಾರಿದು ಅಂತಿಮ ಯಾತ್ರೆನ ರುಕ್ಕು ವಿಡಿಯೋ ಮಾಡಿ ಕಳ್ಸಿದ್ವಲ್ಲ, ಶವದ ಯಾತ್ರೆ ಭರ್ಜರಿಯಾಗಿ ಸಾಕ್ತಲ್ಲ. ಆದ್ರೆ ನೋಡ್ಬಿಟ್ಟು ಪಾಪ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಏನೇನೋ ಹೇಳ್ತವ್ರೆ. ಕೂಲ್ ಕೂಲ್ ಕೂಲ್, ಟೆನ್ಷನ್ ಆಗ್ಬೇಡಿ ನವದೀಪ್. ಏನಾಯ್ತು ಅಂತ ನಿಧಾನವಾಗಿ ಹೇಳಿ. ಚುಪ್ ರೋ ಬದ್ಮಾಶ್, ನಾನ್ ನಿಜ ಹೇಳ್ತಾ ಇದ್ದೀನಿ. ರಾಮಾಚಾರಿ ಜಿಂದಾ ಹೈ, ಅವನು ಬದುಕಿದ್ದಾನೆ. ನಾನು ಈ ಕಣ್ಣಾರೆ ನೋಡಿದೀನಿ. ಅದನ್ನೇ ತಾನೇ ನಾನು ಹೇಳಿದ್ದು. मैं वही बोल रहा हूँ, रामाचारी जिंदा है. मैं सच बोल रहा हूँ, ಅವನು ಸತ್ತಿಲ್ಲ. ಹೌದು ಮೇಡಮ್, ರಾಮಾಚಾರಿ ಬದುಕಿದ್ದಾನೆ, ಕಣ್ಣಾರೆ ನೋಡ್ಕೊಂಡ್ ಬರ್ತಾ ಇದೀವಿ. ಯಸ್, हमारा इन आंखों से ನಾನು ನೋಡ್ಕೊಂಡು ಬಂದೆ. ಓ ಗಾಡ್, ನೀವು ಬೇರೆ ಯಾರನ್ನ ನೋಡ್ಕೊಂಡು ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಅಯ್ಯೋ, मैं कितने बार बोलूं, वो ರಾಮಾಚಾರಿನೇ. ಅವನು ನಾನು ಈ ಕಣ್ಣಾರೆ ನೋಡ್ಕೊಂಡು ಬಂದೆ. ಜನಕಿ, ನೀವೇ ಈ ತರ ಅಳ್ತಾ ಕೂತ್ರೆ ಪಾಪ ಚಾರಕ್ ಬೇರೆ ಹೇಳೋರು ಯಾರಮ್ಮ? ಚಾರನ್ ಈ ತರ ನೋಡಕ್ಕಾಗಲ್ಲ ಅಂತ ನೆನ್ಸ್ಕೊಂಡ್ರೆ ನನ್ ಹೃದಯನೇ ಒಡೆದೋಗ್ತಿದೆ ಅಂತೆ. ಅಬ್ಬಬ್ಬಾ, ಸೊಸೆ ಮೇಲೆ ಎಂತ ಪ್ರೀತಿ. ಸರಿ, ಶಾಸ್ತ್ರ ಶುರು ಮಾಡೋಣ. ಮೊದ್ಲು ಬಳೆ. ಅಜ್ಜಿ ಅಜ್ಜಿ, ಒಂದೇ ಒಂದ್ ನಿಮಿಷ, ನನ್ನೊಂದ್ಸಲ.
ನೀವ್ ಹೇಳ್ತಾ ಇರೋದು ನಿಜನಾ? ನನಗ್ ನಂಬೋಕೆ ಆಗ್ತಾ ಇಲ್ಲ. ಅಯ್ಯ ಎಡ್ ಮೇಡಮ್ ರಾತ್ರಿ ಕುಡ್ದಿರೋದಿಲ್ಲ ಅನ್ಸುತ್ತೆ, ಅದಕ್ಕೆ ಏನೇನೋ ಮಾತಾಡ್ತಾರೆ. ಓಕೆ ಓಕೆ ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ನೀವಿಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀರಾ ಅಂದ್ಮೇಲೆ ಅದ್ರಲ್ಲಿ ಏನೋ ಒಂದಿರುತ್ತೆ. ಓಕೆ, ನಾನ್ ರುಕ್ಕಿಗೆ ಈಗ್ಲೇ ಕಾಲ್ ಮಾಡಿ ವಿಚಾರಿಸ್ತೀನಿ. ಓಕೆ, ಹಲೋ ರುಕ್ಕು, ರಾಮಾಚಾರಿ ಬದುಕಿದಾನಂತೆ? ಹೌದು ರುಕ್ಕು. ಶೇ, ನಿಮ್ಗೆಲ್ಲ ಹುಚ್ಚಿಡ್ದಿದ್ಯಾ? ರಾಮಾಚಾರಿ ಸತ್ತು ಇವತ್ತಿಗೆ 8 ದಿನ ಆಯ್ತು. ಈ ಮನೇಲಿ ಅವ್ನ ಹೆಂಡತಿಗೆ ಮುತ್ತೈದೆತನ ಕಳಿಯೋ ಶಾಸ್ತ್ರ ನಡೀತಾ ಇದೆ. ಅದನ್ನೆಲ್ಲ ನೋಡ್ಕೊಂಡು ಕಣ್ ತುಂಬಿಸ್ಕೊಂಡು ಆನಂದ ಪಡ್ತಾ ಇದ್ರೆ ಶಿವ ಪೂಜೆಲಿ ಕರಡಿ ಬಂದಂಗೆ ನೀವ್ ನನಗ್ ಕಾಲ್ ಮಾಡಿ ತಲೆ ಬುಡ ಇಲ್ದೆ ಮಾತಾಡ್ತಿದ್ದೀರಲ್ಲ. ನಿಮ್ ಬುದ್ಧಿಗೆಲ್ಲ ಏನಾಗಿದೆ? ಹಾಗಲ್ಲ ರುಕ್ಕು, ನವ್ದೀಪ್ ಕನ್ಫರ್ಮ್ ಆಗಿ ರಾಮಾಚಾರಿನ ನೋಡ್ದೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕಾಲ್ ಮಾಡ್ದೆ. ಹೋ, ಅವ್ರು ನೋಡಿದ್ರಂತ? ಮಾನ್ಯತವ್ರೆ, ನಾನೇನೋ ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ. ಅವ್ರಷ್ಟು ಕನ್ಫರ್ಮ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅವ್ರು ನೋಡಿದ್ ನಿಜಾನೇ. ನಿಜನಾ? ಏನ್ ಹೇಳ್ತಾ ಇದ್ದೀ ರುಕ್ಕು? ಹೌದು, ಅವ್ರು ನೋಡಿದ್ದು ರಾಮಾಚಾರಿನೇ. ಆದ್ರೆ ಅದು ರಾಮಾಚಾರಿ ಅಲ್ಲ, ನನ್ ಗಂಡ ಕೃಷ್ಣ. ಕೃಷ್ಣನಾ? ಹೌದು, ಮತ್ತೆ ರಾಮಾಚಾರಿನು ನನ್ ಗಂಡ ಕೃಷ್ಣನು ಟ್ವಿನ್ಸ್ ಅಲ್ವಾ? ಇಬ್ರು ನೋಡಕ್ ಒಂದೇ ತರ ಇದಾರೆ ಅಂತ ನಿಮಗ್ ಗೊತ್ತಿಲ್ವಾ ಮಾನ್ಯತಾ ಅವ್ರೆ? ಅದಕ್ಕೆ ಅವ್ರೆಲ್ಲೋ ಕೃಷ್ಣ ಮನೆಗ್ ಬರ್ತಾ ಇರೋದನ್ನ ನೋಡಿ ರಾಮಾಚಾರಿ ಅಂತ ಕನ್ಫ್ಯೂಸ್ ಆಗಿದಾರಷ್ಟೇ. ಸರಿ ಸರಿ, ನಾನು ಇವಾಗ ನಿಮ್ ಕಾಲ್ ಕಟ್ ಮಾಡ್ತೀನಿ. ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ರೈಟ್, ರಾಮಾಚಾರಿ ಜಿಂದಾ? ಅದು ರಾಮಾಚಾರಿ ಅಲ್ಲ. ರಾಮಾಚಾರಿ ರುಕ್ಕು ಗಂಡ ಕೃಷ್ಣನು ಅಣ್ಣ ತಮ್ಮಂದಿರು ಅಂತ ನಿಮಗ್ ಗೊತ್ತಿತ್ತು, ಬಟ್ ದೇ ಆರ್ ಟ್ವಿನ್ ಬ್ರದರ್ಸ್. ಸೋ ವಾಟ್? ಟ್ವಿನ್ಸ್ ಅಂದ್ರೆ ಒಂದೇ ತರ ಇರ್ತಾರೆ, ಗೊತ್ತಿಲ್ವಾ? ಎಸ್, ನೀವ್ ನೋಡಿದ್ದು ರಾಮಾಚಾರಿ ಅಲ್ಲ, ಅವನ್ ತಮ್ಮ ಕೃಷ್ಣ, ರುಕ್ಕು ಗಂಡನ್ನ. ನೀನ್ ಮಾಡಿದ್ ಸರಿನಾ? ಇದ್ ನ್ಯಾಯನಾ? ನೀನು ರಾಮಾಚಾರಿಗೆ ದೇವ್ರು ಮಾತ್ರ ಆಗಿರ್ಲಿಲ್ಲ, ನೀನೇ ಮತಿ ಆಗಿದ್ದೆ, ನೀನೇ ಗತಿ ಆಗಿದ್ದೆ, ನೀನೇ ಸ್ಥಿತಿ ಆಗಿದ್ದೆ, ನೀನೇ ಸರ್ವಸ್ವ ಆಗಿದ್ದೆ. 3 ಹೊತ್ತು ನಿಂದೆ ಜಪ ಮಾಡ್ಕೊಂಡಿದ್ದವನ್ಗೆ ನೀನ್ ಮಾಡಿದ ಉಪಕಾರ ಏನು? ಮಳೆ ಇರ್ಲಿ, ಚಳಿ ಇರ್ಲಿ, ಗಾಳಿ ಇರ್ಲಿ, ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಧ್ಯಾ ವಂದನೆ, ಪೂಜೆ ಪುನಸ್ಕಾರ, ಆಚಾರ ವಿಚಾರ ಇದನ್ನೆಲ್ಲ ಚಾಚು ತಪ್ಪದೆ ಪಾಲಿಸ್ತಾ ಇದ್ದ. ದೇವಸ್ಥಾನಕ್ ಬಂದಾಗ ತನಗೆ ಏನೇ ಸಮಸ್ಯೆ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆರತಿ ಅಭಿಷೇಕದಲ್ಲಿ ಯಾವುದೇ ದೋಷ ಬರಬಾರ್ದು ಅಂತ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ದ. ಅವನ ಹೆಸರೇ ಮರ್ತರು, ನಿನ್ ನಾಮ ಜಪ ಮಾಡೋದನ್ನ ಮಾತ್ರ ಮರಿತಾ ಇರ್ಲಿಲ್ಲ. ಅವನ್ ಭಕ್ತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಅವನನ್ನ ಕಿತ್ಕೊಂಡ್ಬಿಟ್ಯಾ? ಒಳ್ಳೆಯವ್ರನ್ನೇ ದೇವ್ರು ಬೇಗ ಕರ್ಕೊಳ್ಳೋದು ಅಂತ ಹೇಳ್ತಾರೆ. ನನ್ ರಾಮಾಚಾರಿ ತುಂಬಾ ಒಳ್ಳೆಯವನು ಅಂತ ಅವನನ್ನ ನಿನ್ನ ಹತ್ರ ಕರ್ಕೊಂಡ್ಬಿಟ್ಯಾ? ಹಾಗಾದ್ರೆ ಆ ತುಂಬಾ ಒಳ್ಳೆಯವನ್ ಜೊತೆ ಇರ್ಬೇಕು, ಅವನ್ ಜೊತೆ ತುಂಬಾ ವರ್ಷ ಬಾಳ್ಬೇಕು ಅಂತ ನಾವು ಆಸೆ ಪಡೋದೇ ತಪ್ಪ? ಅವನ್ ಜೀವನದಲ್ಲಿ 3/4 ಭಾಗ ನಿನ್ಗೋಸ್ಕರನೇ ಬದುಕ್ತಿದ್ದ, ಇನ್ 1/4 ಭಾಗ ಅವನು ಅವನ್ ಮನೆಯವ್ರಿಗೋಸ್ಕರ ಬದುಕ್ತಿದ್ದ. ಅವನ್ಗೋಸ್ಕರ ಅವ್ನ್ ಬದುಕೋಕ್ ಮುಂಚೆ ಅವನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ, ಯಾಕೆ? ನನ್ ರಾಮಾಚಾರಿ ತಾನ್ ಬದುಕ್ಬೇಕು, ತನ್ಗೋಸ್ಕರ ಬದುಕ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡ್ದವನೇ ಅಲ್ಲ. ಅವನ್ ಮುಂದೆ ಯಾರೇ ಕಷ್ಟ ಪಡ್ತಾ ಇದ್ರು ಅದನ್ನ ತನ್ನ ಕಷ್ಟ ಅನ್ಕೊಂಡು ಅವನ್ ಪ್ರಾಣನು ಲೆಕ್ಕಿಸ್ದೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದ. ಅಂದ್ರೆ ಹೆಚ್ಚು ಕಮ್ಮಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ರಾಮಾಚಾರಿ ಮಾಡಿದ. ಓ, ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ಅವನೇ ಮಾಡ್ತಾ ಇದ್ದಾನೆ ಅನ್ನೋ ಹೊಟ್ಟೆ ಕಿಚ್ಗೆ ಅವನನ್ನೇ ನಿನ್ನ ಹತ್ರ ಕರ್ಕೊಂಡ್ಬಿಟ್ಯಾ? ಕಾರಣ ಏನೇ ಇರ್ಲಿ, ಒಟ್ನಲ್ಲಿ ನನ್ ಗಂಡನ್ ಜೊತೆ ನನ್ನ ಹಣೆಯಲ್ಲಿರೋ ಕುಂಕುಮ,
ನನ್ ಕತ್ತಲ್ಲಿರೋ ತಾಳಿ ನನ್ ಮುತ್ತೈದೆ ತನ ಎಲ್ಲರೂ ಕಿತ್ಕೊಂಡ್ಬಿಟ್ಟೆ. ರಾಮಾಚಾರಿ ರಾಮಾಚಾರಿ ಎಂತ ಕೆಲ್ಸ ಮಾಡ್ಬಿಟ್ಟೆ ಮುರಾರಿ. ನೀನ್ ಎಲ್ಲ ಬಿಡ್ಸಿಡಿದ್ರು ಯಾಕೆ ಹೇಳ್ತಾರ ಹೇಳ್ದೆ? ನಾನ್ ನಿಜ ಹೇಳಲಿಲ್ಲ ಅಂದಿದ್ದೀರೆ, ಅದಕ್ಕೆ ಇಷ್ಟೊತ್ತಿಗೆ ತಮ್ಮ ಪ್ರಾಣನೇ ಕಳ್ಕೊಂಡಿರೋರು. ಏನೋ ಹೇಳ್ತಿದ್ಯಾ? ಅದಕ್ಕೆ ಬಾವಿಗೆ ಬೀಳಕ್ ಹೋಗಿದ್ರು ಕಣೋ ರಾಮಾಚಾರಿ. ಅವ್ರನ್ನ ಕಾಪಾಡೋಕೆ ನಿಜ ಹೇಳೋದ್ ಬಿಟ್ಟು ಬೇರೆ ದಾರಿನೇ ಇರ್ಲಿಲ್ಲ ಕಣೋ. ಯಾಕೆ ರಾಮಾಚಾರಿ, ಯಾಕೆ ನನ್ನ ಹತ್ರ ಸತ್ಯನ ಮುಚ್ಚಿಟ್ಟು ಸುಳ್ಳು ಹೇಳ್ದೆ? ನಿನಗ್ ಏನಂತ ದ್ವೇಷ ನನ್ ಮೇಲೆ? ಹೇಳು ರಾಮಾಚಾರಿ, ಯಾಕೆ ಹೀಗ್ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ? ಹೇಳ್ತೀನಿ ಚಾರು ಮೇಡಮ್, ಎಲ್ಲ ಹೇಳ್ತೀನಿ. ಆ ರಾಮಾಚಾರಿ ಪ್ರಾಣನ ತೆಗಿಬೇಕು. ಅನ್ಯಾಯವಾಗಿ ನಿಮ್ ಕೃಷ್ಣನ್ನ ಸಾಯಿಸ್ಬಿಟ್ರು ಚಾರು ಮೇಡಮ್. ಆದ್ರೆ ಅವ್ರ ಪ್ರಕಾರ ಸತ್ತೋಗಿರೋದು ಕೃಷ್ಣ ಅಲ್ಲ, ರಾಮಾಚಾರಿನೇ. ಅದಕ್ಕೆ ನಾನೀಗ ಕೃಷ್ಣನ್ ಸ್ಥಾನದಲ್ಲಿ ನಿಂತ್ಕೊಂಡು ಅವನ್ ಸಾವು ಕಾರಣ ಆದವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಅದಕ್ಕೆ ನಾನು ಕೃಷ್ಣನ್ ತರ ನಾಟಕ ಮಾಡ್ತಾ ಇದ್ದೀನಿ. ನಿಂಗೆ ಕೃಷ್ಣನ್ ಸಾಯಿಸಿದ್ ಯಾರು ಅಂತ ಗೊತ್ತು. ಕೃಷ್ಣನ್ ಸಾಯಿಸಿದ್ ಬೇರೆ ಯಾರು ಅಲ್ಲ, ಆ ನವದೀಪ್ ಹಾಗೂ ನಿಮ್ಮ ತಾಯಿ. ನಡಿ ರಾಮಾಚಾರಿ, ನಾವ್ ಇವಾಗ್ಲೇ ಹೋಗಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ಸರ್ ಮೇಡಮ್, ಬೇಡಮ್. ಒಂದ್ಸತಿ ಅವಸರ ಪಟ್ಟಿದ್ದಕ್ಕೆ ಇವತ್ತು ನಾವು ಕೃಷ್ಣನೇ ಕಳ್ಕೊಂಡಿದ್ದೀವಿ. ಅಧರ್ಮನ ಅಧರ್ಮದ ದಾರಿಲೇ ಹೋಗಿ ಗೆಲ್ಬೇಕು ಅಂತ ಹೇಳ್ತಾರೆ. ನಾನಿವಾಗ ಅವ್ರ ದಾರಿಲೇ ಹೋಗೋವ್ರಿಗೆ ಬುದ್ಧಿ ಕಲಿಸ್ತೀನಿ. ನೀವು ನಮ್ಮ ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ ಮೇಡಮ್, ಸಾಕು. ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಹಲೋ, ಹಾ ಬೋಲಿ. ನಿಮ್ ಕಾಲ್ಗೆ ವೇಟ್ ಮಾಡ್ತಿದ್ದೆ. ವಾಟ್ ಮಾಡ್ಲಿ? ಏನಾಯ್ತು ಸರ್? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಟೆನ್ಷನ್ ಆಗಿದೆ ಫಿರ್ ಕ್ಯಾ ಕರು? ಆ ಜೈಶಂಕರ್ಗೆ ಎಷ್ಟೇ ಹೊಡೆದ್ರು ಬಡ್ದ್ರು ಅವ್ನ್ ಪೇಪರ್ ಸೈನ್ ಮಾಡ್ತಿಲ್ಲ ಅಂತೆ. ಸಾಲ ಕಮೀನಾ. ಅವನ ಹತ್ರ ಹೇಗಾದ್ರು ಸೈನ್ ಮಾಡಿಸ್ಕೋಬಹುದು ಅನ್ನೋ ಕಾನ್ಫಿಡೆಂಟ್ ಅಲ್ಲಿ ಮಾನ್ಯತಾ ಮೇಡಮ್ ಫೇವರ್ ಆಗಿ ರಾಮಾಚಾರಿನ ಸಹಿಸಿ ರೂಟ್ ಕ್ಲಿಯರ್ ಮಾಡಿದ್ರಿ. ಈಗ ಆ ಜೈಶಂಕರ್ ಕಡೆಯಿಂದಾನೇ ಪ್ರಾಬ್ಲಮ್ ಆದ್ರೆ ಬೇರೆ ಯಾವ ರೂಟಲ್ಲಿ ಹೋಗ್ತೀರಾ ಸಾಬ್? ಯಾವ ರೂಟಲ್ಲಿ ಹೋಗ್ಬೇಕಂತ ಆ ಮಾನ್ಯತಾನೇ ಹುಡ್ಕೊಡ್ಬೇಕು. ಎಲ್ಲ ನನ್ ಪ್ಲಾನ್ ಪ್ರಕಾರ ನಡೆಯತ್ತೆ.